ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ನನ್ನ 2.5 ಡೇಸ್ದು ಡೈಲಿ ವ್ಲಾಗ್ ಆಗಿರುತ್ತೆ. ಬನ್ನಿ ನೋಡೋಣ ಹೇಗಿತ್ತು ಅಂತ. ಇದು ಭಾನುವಾರ ಬೆಳಗ್ಗೆ ಎದ್ದಿದ ತಕ್ಷಣ ಹೊಟ್ಟೆ ಬೇರೆ ತುಂಬಾ ಹಸಿದಿತ್ತು. ಸೊ ಹಂಗಾಗಿ ಮಸಾಲೆ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಮಸಾಲೆ ಉಪ್ಪಿಟ್ಟು ಮಾಡ್ಕೊಂಡ್ವಿ. ಬೆಳಗ್ಗೆ ಏನು ನಾನ್ ವೆಜ್ ತಂದಿರ್ಲಿಲ್ಲ, ಫಂಕ್ಷನ್ ಇತ್ತು. ಅದಕ್ಕೇನೆ ಉಪ್ಪಿಟ್ಟು ಮಾಡ್ಕೊಂಡು ಅದು ಬಿಸಿ ತಿಂದ್ರೇನೆ ಉಪ್ಪಿಟ್ಟು, ಇಲ್ಲ ಅಂದ್ರೆ ಉಪ್ಪಿಟ್ಟೇ ಅಲ್ಲ. ಆಮೇಲೆ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೇರಿಗೆ ನಾನು ಅಲೋವೆರಾ ಜೆಲ್ ಹಾಕ್ತೀನಿ. ಹೇರ್ ಏನಾದ್ರು ರಫ್ ಆಗಿದೆ, ಅಲೋವೆರಾ ಜೆಲ್ ಹಾಕೋದ್ರಿಂದ ಹೇರ್ ತುಂಬಾನೇ ಸಾಫ್ಟ್ ಆಗುತ್ತೆ, ಡ್ಯಾಂಡ್ರಫ್ ಇರಲ್ಲ. ಆಮೇಲೆ ಫಂಕ್ಷನ್ಗೆ ಎಲ್ಲಾರು ಹೋಗೋದಿದ್ರೆ ಈ ರೀತಿ ಒಂದು ½ ಹೇರ್ಗೆ ಅಲೋವೆರಾ ಜೆಲ್ ಅಪ್ಲೈ ಮಾಡಿ ಬಿಟ್ರೆ ತುಂಬಾನೇ ಸಾಫ್ಟ್ ಆಗುತ್ತೆ ಹೇರ್ಸು. ನೋಡಿ, ಈ ರೀತಿ ಅಪ್ಲೈ ಮಾಡಿ ನಾನು ½ ಬಿಟ್ಬಿಡ್ತೀನಿ. ಆಮೇಲೆ ಸ್ನಾನ ಮಾಡ್ತೀನಿ. ತುಂಬಾ ಚೆನ್ನಾಗಿ ಅನ್ಸುತ್ತೆ, ಸಾಫ್ಟ್ ಆಗುತ್ತೆ. ಹೇರ್ ಸ್ಟೈಲಿಂಗ್ ಮಾಡೋಕ್ಕೂ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಸೊ ಇಲ್ಲೇ ಮನೆ ಪಕ್ಕದಲ್ಲಿ ಒಬ್ರು ಫ್ಯಾಮಿಲಿ ಫ್ರೆಂಡು ಫಂಕ್ಷನ್ ಕರೆದಿದ್ರು, ದೇವ್ರ ಊಟಕ್ಕೆ. ಸೊ ನಾನು, ನನ್ನ ಮಗಳು, ನಮ್ಮಮ್ಮ 3 ಜನನು, ನನ್ನ ಮಗನೂ ಬಂದಿದ್ದ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ನಮ್ಮ ಅಪ್ಪನೂ ಒಂದು ಫಂಕ್ಷನ್ಗೆ ಹೋಗಿದ್ರು. ಸಂಜೆ ಏನಪ್ಪ ಮಾಡೋದು, ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ ಅನ್ಕೊಂಡು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡ್ವಿ. ಮಶ್ರೂಮ್ ಬಿರಿಯಾನಿ ಮತ್ತೆ ಮಶ್ರೂಮ್ ಗ್ರೇವಿ. ಇದೇನೋ ಈ ಸರಿ ನಾನು ಚಿಕನ್ ಮಸಾಲ ಪೌಡರ್ ಹಾಕಿದ್ದೆ ಮಶ್ರೂಮ್ ಗ್ರೇವಿಗೆ. ತುಂಬಾ ಚೆನ್ನಾಗಾಗಿತ್ತು. ಟ್ರೈ ಮಾಡಿ ಯಾರಾದ್ರೂ ಒಂದ್ಸಲಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಆಲ್ರೆಡಿ ರೆಸಿಪೀಸ್ ಹಾಕಿದ್ದೀನಿ, ಮಶ್ರೂಮ್ ಬಿರಿಯಾನಿದು ಮತ್ತೆ ಮಶ್ರೂಮ್ ಗ್ರೇವಿದು ಶಾರ್ಟ್ಸ್ ಅಲ್ಲಿ ಹಾಕಿದ್ದೀನಿ, ನೋಡಿ. ಇದು ಸೋಮವಾರದ ವಿಡಿಯೋ. ಏನ್ ಅಡ್ಗೆ? ಸಾಂಬಾರ್ ಅಡ್ಗೆ. ಏನೇನ್ ಮಾಡ್ತೀಯ ಸಾಂಬಾರ್ ಅಡ್ಗೆ? ಬಿಸಿ ಬಾತು. ಏನ ಕೋಕನ? ನಿಂಗೇನಿಷ್ಟ ತಿನ್ನಕ್ಕೆ? ಏನಿಷ್ಟ ತಿನ್ನಕ್ಕೆ ನಿಂಗೆ? ಆಮೇಲೆ ಬಿಸಿ ಬಾತ್. ಆಮೇಲೆ ಏನಮ್ಮ? ಏನ್ ಸಕ್ಕರೆ? ಆಮೇಲೆ ಇವಾಗ ಏನ್ ಮಾಡ್ತಾ ಇದ್ದೀಯ ಅಡ್ಗೆ? ಸಾಂಬಾರ್ ಅಡ್ಗೆ. ಅದೆಲ್ಲ ತೆಗಿಬಾರ್ದು, ಚಿನ್ನಿ ಬಿದೋಗುತ್ತೆ. ಎಲ್ಲೋಗ್ತಾ ಇರೋದು ನಾವು? ಇಲ್ಲಿ ನೋಡು, ಇಲ್ಲಿ ನೋಡು, ಮಮ್ಮ ನೋಡು. ನಂಗೆ ಕೊಡ್ತೀಯಾ? ಕೊಡಲ್ವಾ? ತಮ್ಮ ಕೊಡಲ್ವಾ? ಹೌದಾ? ಏನ್ ತಿಂದೆ? ಬೂವ ತಿಂದ? ಏನ ಏನ? ಅಂಬ ಏನು ಮಾಡಲ್ವಾ? ಮಾಡಲ್ಲ ಬಾ. ನಿಧಾನಕ್ಕೆ ಹತ್ಬೇಕು. ಡ್ಯಾನ್ಸ್ ಬರುತ್ತಾ ನಿಂಗೆ ಅಂದ್ರೆ ಏನು ಹೇಳ್ತೀಯ? ಡ್ಯಾನ್ಸ್ ಬರುತ್ತಾ ನಿಂಗೆ ಅಂದ್ರೆ ಏನು ಹೇಳ್ತೀಯ? ಜಿರ್ಲೆ. ನಿನ್ನ ಹೆಸರು ಕೇಳಿದ್ರೆ ಏನು ಹೇಳ್ತೀಯ? ಹೇಳಮ್ಮ. ಆಯ್ತು, ನಿನ್ನ ಹೆಸರು ಕೇಳಿದ್ರೆ ಏನು ಹೇಳ್ತೀಯ? ಹೇಳಮ್ಮ. ದಿಯಾ ಅಂತೀಯಾ? ಫುಲ್ ಹೆಸರು ಹೇಳ್ಬೇಕು. ಹೇಳು, ಫುಲ್ ಹೆಸರು ಹೇಳು ನಿಂದು. My name is Diya. Good girl.
ಈ ಕಡೆ ಬಾ. ಹೇಳು, ಇವಾಗ ಹೇಳು, ಏನು ಹೇಳ್ತೀಯ? ವೆರಿ ಗುಡ್. ಡ್ಯಾನ್ಸ್ ಆಡೋಕ್ಕೆ ಬರುತ್ತೆ ಅಂದರೆ? ಹಾಂ, ಸರಿ. ನಿಂಗೆ ಡ್ಯಾನ್ಸ್ ಆಡೋಕ್ಕೆ ಬರುತ್ತೆ ಅಂದರೆ ಏನಂತ ಹೇಳ್ತೀಯ? ಯಾವ ಡ್ಯಾನ್ಸ್ ಆಡ್ತೀಯಮ್ಮ ಅಂದರೆ? ಹಂಗೆ ಆಡ್ತೀಯಾ? ಸರಿ. ನೀನೊಬ್ಬಳೇ ಹೋಗ್ತೀಯ ಡ್ಯಾನ್ಸ್ ಕ್ಲಾಸ್ಗೆ? ಅಮ್ಮ ಬರಲ್ಲ, ಸರಿನಾ? ಮಮ್ಮ ಕೂತ್ಕೊಳ್ಳು. ತೆಗ್ದಿಲ್ವಲ್ಲ ಚೆನ್ನೆ, ತೆಗ್ದಿಲ್ಲ. ಬಾ ಇರು. ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಸಕ್ಕೆ ಕರ್ಕೊಂಡು ಹೋಗಿದ್ದೆ. ಬೆಳಗ್ಗೆ ಇರಲಿಲ್ಲ, ಸಂಜೆ ಸಿಕ್ಕಿದ್ರು. ಸೊ ಅವರು ಕಾಲ್ ಮಾಡಿ ಹೇಳ್ತೀವಿ 2.5 years ಅವ್ರಿಗೆ ಸೇರಿಸ್ಕೋತೀವ ಅಂತ ಹೇಳಿದ್ರು. ಅದೇನೋ ಗೊತ್ತಿಲ್ಲ, ತಲೆನೋವಂತೂ ಯಾವಾಗಲೂ ಬರ್ತಾನೆ ಇರುತ್ತೆ. ಸ್ಟ್ರೆಸ್ಸಿಗೋ ಏನಕ್ಕೋ ಗೊತ್ತಿಲ್ಲ. ಚೆಕ್ ಮಾಡಿಸ್ಬೇಕು ಒಂದ್ಸಲಿ, ನೋಡ್ಬೇಕು ಏನಕ್ಕೆ ಅಂತ. ತಲೆನೋವಿಗೆ ಅಂತ ಹಾಗೆ ಬ್ರೆಡ್ ಅಂಡ್ ಜಾಮ್ ತರ್ಸ್ಕೊಂಡು ತಿಂತಾ ಇದ್ದೆ. ಜಾಮ್ ಅಂತೂ ತಿಂದು ಆಲ್ಮೋಸ್ಟ್ 15 years ಆಗಿತ್ತೇನೋ. ಬ್ರೆಡ್ ಅಂಡ್ ಜಾಮ್ ಫೇವ್ರೇಟು. ಹಾಗೆ ಒಂದು ಟ್ಯಾಬ್ಲೆಟ್ ಹಾಕೊಂಡು ಇವಾಗ ಸಂಜೆ ಏನಾದರೂ ಸಾಂಬಾರು ಮಾಡಬೇಕು. ಮನೆ ಹತ್ರನೇ ದಂಟಿನ ಸೊಪ್ಪು ಬಂದಿತ್ತು. ಸೊ ಹಂಗೆ ಒನ್ ಟೈಮಿಗೆ ಏನಾದ್ರು ಸಾಂಬಾರು ಮಾಡೋಣ ಅಂತ ಸೊಪ್ಪು ಸಾಂಬಾರೇ ಮಾಡ್ಕೊಂಡ್ವಿ. ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ನಾನು ಆಲ್ರೆಡಿ. ಈರುಳ್ಳಿನ ಸ್ವಲ್ಪ ಸುಟ್ಟರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸುಟ್ಬಿಟ್ಟು ರುಬ್ಬಕ್ಕೆ ಹಾಕ್ತೀವಿ. ಸ್ವಲ್ಪನೇ ಒಂದು ಕೈ ಹಿಡಿಯಷ್ಟು ಸೊಪ್ಪು ಹಾಕಿದ್ದು ಹೆಸರು ಕಾಳು ಜೊತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಒನ್ ಟೈಮಿಗಲ್ವಾ, ಮುದ್ದೆ ಜೊತೆ. ಮುದ್ದೆ ಕಂಪಲ್ಸರಿ ಇರಲೇಬೇಕು ನಮ್ಮ ಮನೇಲಿ. ಅಟ್ಲೀಸ್ಟ್ 1-2 ಟೈಮ್ ಆದರೂ ಮುದ್ದೆ ಬೇಕೇ ಬೇಕು. ನಮ್ಮಪ್ಪ ತಿಂತಾರೆ ಮುದ್ದೆನ. ಸೊ ಟೇಸ್ಟ್ ಚೆನ್ನಾಗಿತ್ತು. ರೆಸಿಪಿನೂ ಹಾಕಿದ್ದೀನಿ ಅನ್ಕೊಂತೀನಿ, ಇದ್ರದ್ದು ಸಾಂಬಾರ್ದು. ಹಾಗೆ ಇವತ್ತು ಡೇ ಹಾಗೆ ಪಾಸ್ ಆಯಿತು. ಸೋಮವಾರ ಹಾಗೆ ಪಾಸ್ ಆಯಿತು. ಮುದ್ದೆ ಜೊತೆ ಚೆನ್ನಾಗಿ ತಿಂದು ನನ್ನ ಮಗಳಿಗೆ ಸ್ವಲ್ಪ ನೈಟ್ ಎಣ್ಣೆ ಹಾಕೋಣ ಅಂತ ಹಾಕ್ತಾ ಇದ್ದೆ. ಇರಮ್ಮ, ನಿಂಗೆ ಹಾಕ್ಬಿಡ್ತೀನಿ ಒಂಚೂರು. ಸಾಕಾ? ಹಂಗೆ ಇದು ಮಾಡಬಾರ್ದು. ಸಾಕಾ? ಸಾಕಮ್ಮ? ನಂಗ ಏನಮ್ಮ? ನೀನು ಹಂಗಾಗ್ತೀಯಾ? ಹಿಂಗಾಗ್ತೀಯಾ? ಹಂಗಾಗ್ತೀಯಾ? ಬೇಡಮ್ಮ, ಬೇಡಮ್ಮ, ಬೇಡಮ್ಮ. ನಾನೇ ಹಾಕೊಂತೀನಿ. ನೀನೇ ಹಾಕ್ತೀಯಾ? ನೀನು ಚಿಕ್ಕ ಪಾಪು. ಚಿಕ್ಕ ಪಾಪು ಎಲ್ಲ ಹಾಕ್ತಾರಾ? ಸೋಮವಾರ ನೈಟ್ ಇದು ನೋಡಿ ಹೆಂಗ್ ಆಡ್ತಾರೆ ಅವರಿಬ್ರು. ನನ್ನ ಮಗನು ನನ್ನ ಮಗಳು ಒಬ್ರಿಗಿಂತ ಒಬ್ರು ತೀಟೆಗಳು. ನನ್ನ ಮಗ ಅಂತೂ ಉಳ್ಳಾಡ್ತಾ ಇರ್ತಾನೆ ಅಲ್ಲಿಂದ ಇಲ್ಲಿಗೆ. ಇದು ಬೆಳಗ್ಗೆ ಎದ್ದಿ ಹಾಲು ಕುಡಿತಾ ಇರ್ತಾಳೆ. ಬೆಳಗ್ಗೆ ಎದ್ದಿ ಹಾಲು ಬೇಕು ಅವಳು ಕುಡಿಯಕ್ಕೆ. ಆಮೇಲೆ ದೋಸೆ ಮತ್ತೆ ಮಟನ್ ಸಾಂಬಾರು. ಟ್ಯೂಸ್ಡೇ ಮಾರ್ನಿಂಗ್ ಇದು. ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಬ್ಯಾಂಕಲ್ಲಿ ಕೆಲಸ ಇತ್ತು. ಹಂಗೆ ನಾನು ನಮ್ಮಪ್ಪ ನನ್ನ ಮಗಳು ಆಚೆ ಹೋದ್ವಿ. ಮಗುನ ಮಲಗಿಸ್ಬಿಟ್ಟು ಅವನು ಎದ್ದೋಳು ಅಷ್ಟ್ರಲ್ಲಿ ಬರ್ಬೇಕಲ್ವಾ. ಸೊ ಹಂಗಾಗಿ ಬೇಗ ಹೋಗಿ ಬೇಗ ಬರೋಣ ಅಂದ್ಬಿಟ್ಟು ಹೋಗಿದ್ದು. ಸ್ವಲ್ಪ ಒಡವೆ ಅಂಗಡಿಲಿ ಕೆಲಸ ಇತ್ತು. ಆ ಒಡವೆ ರೇಟ್ ಕೇಳಿದ್ರೆ ಒಡವೆ ತಗೋಬೇಕೋ ಬೇಡವೋ ಅನ್ಸ್ಬಿಡುತ್ತೆ. ಅಷ್ಟು ರೇಟ್ ಆಗಿದೆ. ಏನ್ 7,000 7,500 ಆಗಿದೆ. ಅದೇನ್ ಕಮ್ಮಿ ಆಗುತ್ತೋ ಇಲ್ವೋ. ನಾನು ಏನ್ ತಗೊಂಡೆ ಅಂತ ಮುಂದಿನ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಹೇಳ್ತೀನಿ. ಆಮೇಲೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಹಂಗಾಗಿ ಬ್ಯಾಂಕಿಗೆ ಬಂದ್ವಿ.
ಎಲ್ಲಾರು ಪೇಮೆಂಟ್ ಬಂದ ಯೂಟ್ಯೂಬ್ದು ಅಂತ ಕೇಳ್ತಾನೆ ಇರ್ತೀರಾ. ಅಷ್ಟು ಸುಲಭ ಅಲ್ಲ ಪೇಮೆಂಟ್ ಬರೋದು. ಇಷ್ಟು ದುಡ್ಡು ನಾನು ನೋಡ್ಬೇಕು ಅಂತ ಅಂದ್ರೆ ಯೂಟ್ಯೂಬ್ ಇಂದ ತುಂಬಾ ವರ್ಷಗಳು ಬೇಕು ಅನ್ಸುತ್ತೆ ನನ್ನ ಪ್ರಕಾರ. ಇದು ಯೂಟ್ಯೂಬ್ ಇಂದ ಬಂದಿರೋ ಪೇಮೆಂಟ್ ಅಲ್ಲ, ಇದು ನಮ್ಮ ಪರ್ಸನಲ್ ಅಮೌಂಟ್. ಇದು ಇನ್ನ ಈ ತಿಂಗಳು ಬರಲ್ಲ, ಮುಂದಿನ ತಿಂಗಳು ಮೇ ಬಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಬರಬಹುದು. ಆದ್ರೆ ಎಲ್ಲಾರು ಅನ್ಕೊಂಡಿರೋ ಅಷ್ಟು ಪೇಮೆಂಟ್ ಬರಲ್ಲ ಯೂಟ್ಯೂಬ್ ಅಲ್ಲಿ. ಬಂದ್ರೆ ನಾನೇ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದಾಗಿತ್ತು ನನ್ನ 2.5 day ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್.